ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ನಾನು ಇವತ್ತು ಹೋಗ್ತಾ ಇದ್ದೀನಿ ಮುರುಡೇಶ್ವರಗೆ. ಇದಕ್ಕಿಂತ ಮೊದಲೇ ನಾನು ಮುರುಡೇಶ್ವರ ಹೋಗ್ಬೇಕಂತ ಹೊರಟಿದ್ದೆ, ಬಟ್ ಸೆಂಟ್ರಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ರಿಟರ್ನ್ ಹೋಗಿ ಸಿಗಂದೂರಿಗೆ ಹೋಗಿದ್ದೆ. ಆಕ್ಸಿಡೆಂಟ್ ಆಗಿ ಬಿದ್ದಿರೋಂಥ ಪ್ಲೇಸ್ನ ತೋರಿಸ್ತೀನಿ ನೋಡಿ. ಅವತ್ತು ನಾನು ಇಲ್ಲೇ ಬಿದ್ದಿದ್ದೆ ನೋಡಿ, ಇದಕ್ಕೆ ತಗೊಬಂದು ಹೊಡೆದಿದ್ದೆ. ಈ ಗಾಡಿನೇ ಸೇಮ್ ಗಾಡಿನೇ, ಇಲ್ಲಿದ್ದ ಸ್ಟ್ರೇಟಾಗಿ ಮಿಸ್ ಆಗಿ ಬಂದ್ಬಿಟ್ಟು ಇದಕ್ಕೆ ಹೊಡೆದು ಏಟಾಗಿತ್ತು. ಸೊ ಮುರುಡೇಶ್ವರ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸಿಗಂದೂರಿಗೆ ಹೋಗಿದ್ದೆ. ಮತ್ತೆ ಇವತ್ತು ಮುರುಡೇಶ್ವರ ಹೋಗ್ಬೇಕಂತ ಹೊರಟಿದ್ದೀನಿ. ಗೊತ್ತಿಲ್ಲ ಮತ್ತೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಸೊ ಇವಾಗಿನ್ನೂ ಸ್ಟಾರ್ಟಿಂಗಲ್ಲಿದ್ದೀನಿ. ಸೊ ಫುಲ್ ಎನರ್ಜಿ ಇದೆ. ಇನ್ನು ಹೋಗ್ತಾ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರ. ಇನ್ನೊಂದು ವಿಷಯ ಅಂದರೆ ತುಂಬ ದಿನದಿಂದ ಬೀಚ್ಗೆ ಹೋಗಬೇಕು, ಅಂದರೆ ಬೀಚ್ ಸೈಡು ಏರಿಯಾಕ್ಕೆ ಹೋಗ್ಬೇಕನ್ನೋ ತುಂಬ ಆಸೆ ಇತ್ತು. ಸೊ ಇವತ್ತು ಎರಡೂ ಒಟ್ಟಿಗೆ ಆಗ್ತಿದೆ, ಮುರುಡೇಶ್ವರ ಪ್ಲಸ್ ಬೀಚು. ಸೊ ಹೋಗೋಣ ಬನ್ನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಜೋಗ್ ಫಾಲ್ಸ್ ಟು ಹೊನ್ನಾವರ ರೋಡಲ್ಲಿ ನಾನು ಇದುವರೆಗೂ ಬಂದಿರೋದು ಇಲ್ಲಿವರೆಗೆ ಮಾತ್ರನೇ. ಅದು ಬೈಕ್ ತೊಗೊಂಡು ಬಂದಿರೋದು ಇಲ್ಲಿವರೆಗೆ ಮಾತ್ರನೇ. ಅಂದರೆ ಬಂಗಾರ ಕುಸುಮ ಫಾಲ್ಸ್ ನೋಡೋಕ್ಕೆ ಇದೆಲ್ಲ ಇಲ್ಲಿವರೆಗೆ ಬಂದಿದ್ದೆ. ಒಂದು ಜೋಗ್ ಫಾಲ್ಸಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೆ. ಫಸ್ಟ್ ಟೈಮು ಬೈಕ್ ಮೇಲೆ ಹೋಗ್ತಿರೋದು. ಅಂದರೆ ಮುರುಡೇಶ್ವರನೂ ಕೂಡ ಹೋಗಿದೆ, ಅಮ್ಮನ ಜೊತೆನೋ ಯಾವಾಗಲೂ ಚಿಕ್ಕವನು ಇರ್ಬೇಕಾದ್ರೆ ಹೋಗಿದ್ದೆ ಅನ್ಸ್ಕೋತೀನಿ. ಆ್ಯಂಡ್ ಇದುವರೆಗೂ ಯಾವತ್ತೂ ಬೈಕ್ ಆಗಿ ಅಂದರೆ ಅಲೋನಾಗಿ ಒಬ್ಬನೇ ಬೈಕ್ ತಗೊಂಡು ಹೋಗಿ ಅಥವಾ ಇನ್ನೇನೋ ಮಾಡಿದ್ದು ಅಭ್ಯಾಸ ಇಲ್ಲ. ಅದನ್ನೇ ಹೇಳೋಕ್ಕೋಸ್ಕರ ನಿಂತ್ಕೊಂಡೆ. ಇಲ್ಲಿವರೆಗೆ ಬಂದಿದ್ದೆ, ಇನ್ನು ಮುಂದೆ ನಾನು ಬೈಕ್ ತಗೊಂಡು ಹೋಗಿಲ್ಲ ಅಂತ. ಇನ್ನು ಮುಂದೆ ಹೇಗಿದೆ ಅಂತಲೂ ಗೊತ್ತಿಲ್ಲ ರೋಡು. ಹೊನ್ನಾವರದಲ್ಲೇ ಸಿಗೋದು ನಾನಿನ್ನು. ಇಲ್ಲಿದ್ದ ಸುಮಾರು ಒಂದು 40 ಕಿಲೋಮೀಟ್ರ್ ಆಯ್ತು ಹೊನ್ನಾವರ. ಬನ್ನಿ ಹೋಗೋಣ. ಇನ್ನೇನು ಹೊನ್ನಾವರ ಇನ್ನೊಂದು 10 ಕಿಲೋಮೀಟ್ರ್ ಇದೆ ನೋಡಿ. ಇನ್ನೂ ಎಂಟ್ರಿ ಆಗ್ತಿದ್ದೀನಿ. ಸಖತ್ತಾಗಿರೋ ಒಂದು ವ್ಯೂಸ್ ಎಲ್ಲ ಸಿಗ್ತಿದೆ. ನಿಂತ್ಕೊಂಡಿದ್ದೀನಿ ಹಂಗೆ. ಹೊನ್ನಾವರ ಹತ್ರ ಬಂದಿದೆ ಅನ್ನೋಕ್ಕೆ ಒಂದು ಇದು ಗುರುತು. ಇದು ಈ ಟೈಪಲ್ಲೆಲ್ಲ ಕಾಣಿಸ್ತಿದೆ ಅಂದರೆ ಹೊನ್ನಾವರ ಹತ್ರ ಇದೆ ಅಂತ ನೋಡಿ. ಈಗ ಜಸ್ಟ್ ಪಾಸ್ ಆಗಿದ್ದು ಇದೇ ಬ್ರಿಡ್ಜ್ನೇ, ಹಾಗೆ ನಡ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ಪಾಸ್ ಆದ್ನಲ್ಲ, ಅಲ್ಲಿ ಎಲ್ಲೂ ನಿಲ್ಲಿಸ್ಲಿಕ್ಕೆ ಜಾಗ ಇರಲಿಲ್ಲ. ಸೊ ಬೈಕ್ನ ಆ ಕಡೆ ಹಾಕ್ಬಿಟ್ಟು ಹಂಗೆ ರಿಟರ್ನ್ ನಡ್ಕೊ ಬಂದೆ. ಸ್ವಲ್ಪ ನೋಡೋ ಮನಸ್ಸಾಯಿತು. ವ್ಯೂ ನೋಡಿ ಸಖತ್ತಾಗಿದೆ ವ್ಯೂ. ಫುಲ್ಲು ಮಧ್ಯ ಐಸ್ಲ್ಯಾಂಡ್ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ. ನನ್ನ ಮೇಲೆ ಬಂದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನೂ 30 ಕಿಲೋಮೀಟ್ರ್ ಹೋಗಬೇಕು. ಇನ್ನೂ ಮುರುಡೇಶ್ವರ ಇನ್ನೂ 30 ಕಿಲೋಮೀಟ್ರ್ ಇದೆ. ಹೊನ್ನಾವರದಲ್ಲಿ ಇದ್ದೀನಿ. ಇದೆಲ್ಲ ಏನು ಅಂತ ಗೊತ್ತಿಲ್ಲ ನಮಗೆ, ಇದೇನಾಗಿರಬಹುದು. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಇದೇನು ಅಂತ ಹೇಳ್ಬಿಟ್ಟು. ಈ ವ್ಯೂ ಮಾತ್ರ ಸಖತ್ತಾಗಿದೆ. ಇನ್ನೂ ಹೋಗಬೇಕಲ್ಲ ಮುಂದೆ. ಹಾಗೆ ನಿಂತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೆ ಅಷ್ಟೇ. ಫುಲ್ಲು ಖಾಲಿ ಇತ್ತು ರೋಡು. ಹುಚ್ಚು ನಾಯಿ ಹೊಡೆದಂಗೆ ಹೊಡ್ಕೊಬಂದೆ ಗಾಡಿನ. ಆ್ಯಂಡ್ ಇನ್ನು ಸ್ವಲ್ಪ ಸೈಡ್ ಹಾಕೊಂಡು ಏನಾದ್ರು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅವಾಗ ನೋಡಿದವಾಗ 22 ಕಿಲೋಮೀಟ್ರ್ ಇತ್ತು. ಓಕೆ, 12 ಕಿಲೋಮೀಟ್ರ್ ಬಂದಿದ್ದೀನಿ. ಏನು ಮ್ಯಾಕ್ಸಿಮಮ್ ಒಂದು 8-10 ನಿಮಿಷದಲ್ಲಿ ಒಂದು 12 ಕಿಲೋಮೀಟ್ರ್ ಬಂದಿರ್ಬೋದು. ಕೊಡಿ, ಹಾಫ್ ಲೀಟರ್ ಏನಿದೆಯಾ? ಚಿಕ್ಕದು ಗ್ಲಾಸ್ ಬಾಟಲ್ಲ, ಸ್ಪ್ರೈಟ್ ಯಾವ್ದಾರು ಕೊಡಿ. ಕೋಲ್ಡ್ ಕುಡಿದು ಇವಾಗ ಮತ್ತೆ ಹೊಡಿಬೇಕು ಗಾಡಿನ. ಏನೋ ಒಂಥರ ಚೆನ್ನಾಗಿದೆ ಇದು. ಇನ್ನೊಂದು 12 ಕಿಲೋಮೀಟ್ರ್ ಹೋದರೆ ಮುರುಡೇಶ್ವರ. ಇನ್ನೊಂದು ಸ್ವಲ್ಪ ದೂರ. ಇನ್ನೊಂದು 12 ಕಿಲೋಮೀಟ್ರ್ ಅಂದರೆ ಒಂದು 10ರಿಂದ 15 ನಿಮಿಷ. ಹಾಂ, ವಿಡಿಯೋ ಆಗ್ತಾನೆ ಇರುತ್ತೆ ನೋಡಿ. ಆಯ್ತು ಸರ್, ಮೆಸೇಜ್ ಬಂತು ಸರ್. ಬನ್ನಿ ಸರ್, ಬರ್ದಂಗಾರ. ಅಂಕಲ್ಲು ಫುಲ್ ಹೆದರ್ಬಿಟ್ಟವ್ರೆ. ಏನಪ್ಪ ಕ್ಯಾಮ್ರಾ ಎಲ್ಲ ಇಟ್ಕೊಂಡ್ಬಂದ್ಬಿಟ್ಟವನು ಹುಡುಗ ಅಂತೇಳ್ಬಿಟ್ಟು. ಅವ್ರೇನೋ ಕೇಳಿದರು GPS ಅಂತೇಳ್ಬಿಟ್ಟು. ಗೊತ್ತಿಲ್ಲ ಏನಕ್ಕೆ ಹಾಕಿ ಕೇಳಿದ್ರು ಅಂತ. ಅವರಿಗೆಲ್ಲ ಹೇಳಿದೆ ಹಿಂಗೆ ಅಂತೇಳಿ. ಇವಾಗ ಹೋಗಬೇಕು. ಮಂಕಿ ಊರಲ್ಲಿ ಇದ್ದೀನಿ ನಾನು ಇವಾಗ. ಮಂಕಿಯಿಂದ ಮುರುಡೇಶ್ವರ ಹೋಗಬೇಕು. ಸೊ ಬನ್ನಿ. ಮುರುಡೇಶ್ವರ ರೀಚ್ ಆದೆ. ಹೊರಗಡೆಯಿಂದ ನೋಡ್ತಿರ್ಬೋದು. ಇನ್ನು ಗಾಡಿ ಪಾರ್ಕ್ ಮಾಡಿಬಿಟ್ಟು ಮಾತಾಡ್ತೀನಿ. ಪಾರ್ಕಿಂಗ್ ಆ ಕಡೆ ಮಾಡಿದೆ, ಬಟ್ ಇಲ್ಲಿ ಪಾರ್ಕಿಂಗ್ ಮಾಡೋದು ತುಂಬ ಕನ್ಫ್ಯೂಷನ್ನು. ಎಲ್ಲಿ ಮಾಡಬೇಕು ಏನು ಅಂತಲೂ ಗೊತ್ತಾಗಲ್ಲ. ಹೋಗೋ ಒಳಗಡೆ. ಅಂತಿಂತೂ ರೀಚ್ ಆದೆ. ಈ ಸೆಕೆ ಹೆಂಗೆ ಹೊಡಿತಿದೆ ಅಂದರೆ ಫುಲ್ಲು ಸೆಕೆ ಆಗ್ತಿದೆ ಇಲ್ಲಿ. ಮುರುಡೇಶ್ವರ ನಾವು ಅಂದ್ಕೊಂಡಂಗಿಲ್ಲ. ಮೊದಲು ಇದ್ದಕ್ಕಿಂತ ತುಂಬ ಚೇಂಜಸ್ ಆಗಿದೆ. ಫಸ್ಟು ದೇವಸ್ಥಾನ, ಆಮೇಲೆ ಬೀಚು. ಹಾಂ, ಫೋನ್ಪೇ ಆಯ್ತಾ ನಿನ್ನ ಹತ್ರ? ಟೆಂಪಲ್ ಬಂದಾಯ್ತು. ಈಗ ಒಳಗಡೆ ಹೋಗಿಲ್ಲ. ಎಷ್ಟು ಗಂಟೆ? ಇನ್ನು ಎಷ್ಟು ಗಂಟೆ ಓಪನು? 3 ಗಂಟೆಗಾ? ಹೌದಾ? ಮತ್ತು ಅವರೆಲ್ಲ ಹೋಗ್ತಿದ್ರ ಅಲ್ಲಿ? ಹಾಂ, ಊಟದ್ಕ? ಟೆಂಪಲ್ಗೆ ಹೋಗೋ ದಾರಿ ಯಾವುದು? ಇದೇನಾ ಒಳಗಡೆನಾ? 15 ಮಿನಿಟ್ಸ್ ಮೊದಲೇ ಬಂದಿದ್ರೆ ಎಂಟ್ರಿ ಸಿಗ್ತಿತ್ತೇನೋ ಮೋಸ್ಟ್ಲಿ. ನನಗೆ ಬೀಚಲ್ಲಿ ಲಾಂಗ್ ವಾಕ್ ಹೋಗ್ಬೇಕಂತ ಇದೆ. ಸೊ ಹೋಗೋಣ.
ನಾನಿವಾಗ ಇಲ್ಲಿರೋದಲ್ಲ, ಸೊ ಅಲ್ಲಿಗೆ ಹೋಗೋಣ, ಆ ತುದಿಗೆ ಹೋಗೋಣ, ಡೆಡ್ ಎಂಡಿಗೆ ಹೋಗ್ತೀನಿ. ಬೋಟ್ ರೈಡೆಲ್ಲ ಇದೆ ಇದರಲ್ಲಿ. ಬೇಸಿಗೆಯಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಗುರು, ನೀರು ಬೇಕು ಫಸ್ಟು. ಬೋಟ್ಗೆ ಏನು ಗಾಡಿ ಕೂಡಿಸ್ಬಿಟ್ಟವ್ರೆ, ಸಾರಿ ಚಕ್ರ ಕೂಡಿಸ್ಬಿಟ್ಟವ್ರ. ಓಹೋ, ಬೋಟ್ನ ಅದ್ರ ಮೇಲೆ ಹಾಕಿ ಬಂದು ಇಟ್ಟಿರೋದಿಲ್ಲ. ಎಷ್ಟಣ್ಣ ಕಿತ್ನೇಕ? ಹಾಂ ಹಾಂ, ಇಲ್ಲೇನು ಎಲ್ಲ ರೌಂಡ್ ಫಿಗರ್ ಮಾಡಿಬಿಟ್ಟವ್ರೆ, ಎಲ್ಲ 100 ಅಂದ್ಕೊಂಡು 100 200 ಇಲ್ಲಾಂದರೆ 599 ಅಷ್ಟೇ. ₹1 ಕೊಡ್ತಾರೆ ಇವರು ಚಾಕ್ಲೇಟ್ ತಿನ್ನಲಿಕ್ಕೆ. ಎಲ್ಲ ಒಳ್ಳೆ ಬಿದ್ದು ಎಲ್ಲ ನೀರನ್ನೆಲ್ಲ ಕೊಚ್ಚೆ ಹಬ್ಸ್ಬಿಟ್ಟವ್ರೆ. ಸೊ ನಾನು ಸ್ವಲ್ಪ ದೂರ ಹೋಗ್ಬೇಕು, ದೂರ ಹೋಗಿ ಆರಾಮ್ ಅಡ್ಡಾಡ್ಕೊಂಡು ಬರ್ತೀನಿ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ವಾಕ್ ಹೋಗಬೇಕು, ಅಯ್ಯೋ ಬೀಚ್ಗೆ ಹೋಗಬೇಕು, ಬೀಚಲ್ಲಿ ಓಡಾಡಬೇಕು ಅಂತ ಹೇಳ್ಬಿಟ್ಟು ಅಂತಿಂತೂ ಇವತ್ತು ಬಂದಿದ್ದೀನಿ ಬೀಚ್ಗೆ. ಮಂಗಳೂರಿಗೆ ಹೋಗಿದ್ದೆ ಲಾಸ್ಟ್ ಟೈಮು, ಬಟ್ ಮಂಗಳೂರಲ್ಲಿ ಹೋಗೋಕ್ಕಾಗಿಲ್ಲ, ನನಗೆ ಎಮರ್ಜೆನ್ಸಿ ಇತ್ತು ಸುಮ್ಮನೆ, ಮತ್ತು ಅವ್ರು ಫುಲ್ ಟಯರ್ಡ್ ಆಗೋದೆ. ಸೊ ರಿಟರ್ನ್ ಬಂದುಬಿಟ್ಟೆ. ಇವತ್ತು ಇಲ್ಲಿ ಮುರುಡೇಶ್ವರದಲ್ಲಿ ಬೀಚಲ್ಲಿ ಓಡಾಡ್ಕೊಂಡಿದ್ದೀನಿ. ಸಖತ್ತಾಗಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಇದೆ. ಏನು ಬಸ್ಗಳೆಲ್ಲ ತಂದು ಬೀಚಲ್ಲಿ ನಿಲ್ಸ್ಕೊಂಡ್ಬಿಟ್ಟವ್ರೆ ಅಂತ. ನನಗೂ ಹೋಗಿ ನೀರಿಗೆ ಬೀಳ್ಬೇಕಂತ ಆಸೆ. ನನ್ನ ಲೈಫಲ್ಲಿ ಯಾವತ್ತೂ ಸಮುದ್ರದ ನೀರಿಗೆ ಬಿದ್ದಿಲ್ಲ. ನೋಡಿ ಮುರುಡೇಶ್ವರ ಟೆಂಪಲ್ಲು ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು, ಶಿವ ಮತ್ತು ಇದು ಟೆಂಪಲ್ಲು, ಅಲ್ಲಿ ಹೋಗಬೇಕು. ಆಮೇಲೆ 3 ಗಂಟೆಗೆ ಓಪನಿಂಗ್ ಅಂತೆ, ಸೊ ಅವಾಗ ಹೋಗಬೇಕು. ಬೋಟ್ ರೈಡ್ ಕೂಡ ಮಾಡ್ತಾರೆ, ಸೀ ವಾಕ್ ಅಂತಿದೆ, ಅದಕ್ಕೂ ₹100 ಅಂತೆ. ಸೊ ಆಮೇಲೆ ಟ್ರೈ ಮಾಡೋಣ ಅಂತ ಈ ಕಡೆ ಬಂದೆ. ಆಹಾ, ಸಮುದ್ರ ಏನೋ ಒಂಥರ ಸಖತ್ತಾಗಿದೆ. ಬನ್ನಿ ಸಮುದ್ರದ ನೀರೊಳಗಡೆ ಹೋಗೋಣ. ಸ್ವಲ್ಪ ಫುಲ್ ಬಂದ್ಬಿಡುತ್ತೆ ಒಂದೇ ಸರಿ ನೀರು, ಸ್ವಲ್ಪ ಕಡಿಮೆ ಇದೆ. ವಾವ್, ಈ ವ್ಯೂ ಚಿಂದಿ ಆಗಿದೆ ಆ ಕಡೆ. ಹೌದು, ನನಗೆ ಅದನ್ನು ಟ್ರೈ ಮಾಡ್ಬೇಕಂತ ಆಸೆ. ಬಲೂನಲ್ಲಿ ಹಾರಾಡ್ತಿದ್ದಾನಲ್ಲ, ಅದನ್ನು ಟ್ರೈ ಮಾಡ್ಬೇಕನ್ನೋ ತುಂಬ ಆಸೆ. ಬಟ್ ಅದೆಲ್ಲಿ ಬುಕ್ಕಿಂಗ್ ಮಾಡೋದು, ಹೆಂಗೆ ಏನು ತಲೆ ಬುಡ ಏನೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಆಸೆ ಅಂದ್ಕೊಂಡು ಕೂತಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ, ಅದು ಕೇಳ್ತೀನಿ, ಸಿಕ್ಕಿದ್ರೆ ಒಂದ್ಸರಿ ಟ್ರೈ ಮಾಡ್ತೀನಿ. ಬನ್ನಿ. ಸಮುದ್ರದ ನೀರು ಉಪ್ಪಾಗಿರುತ್ತಂತೆ, ಹೌದಾ? ನನಗೆ ಗೊತ್ತಿಲ್ಲ, ಒಂದ್ಸರಿ ನೆನ್ನೋಡುವ. ಹೌದು, ಉಪ್ಪಾಗಿದೆ. ಒಂದು ಬಾಟ್ಲಲ್ಲಿ ತುಂಬ್ಕೊಂಡು ಹೋಗೋದು ಬೆಟರು. ಉಪ್ಪು ಖಾಲಿ ಆದಾಗ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಬೋಟಿಂಗ್ ಕೇಳೋಣ ಬನ್ನಿ, ಏನಾದ್ರು ಒಂದು ಟ್ರೈ ಮಾಡೋಣ. ಇವಾಗ ಒಂಟೆ ಜೀವನದಲ್ಲಿ ಯಾವತ್ತೂ ಒಂಟೆ ಹತ್ತಿಲ್ಲ, ಬಟ್ ಇವತ್ತು ಹತ್ತಿದ್ರೆ ಹತ್ತಬೇಕು. ಫೋನ್ಪೇ ಇದ್ದರೆ ಹತ್ತೀನಿ, ಇಲ್ಲ ಅಂದರೆ ಹತ್ತಲ್ಲ. ಫೋನ್ಪೇ ಕ್ಯಾ? कितना? पर पर्सन 100 रुपये चार्ज है सर। कम नहीं है क्या? कम नहीं, फिक्स रेटिंग। ज़्यादा 5-6 लोग रहेगा तो डिस्काउंट करेगा। क्या अभी पे करना है या बाद में? बाद में पे करो सर, बस रेटिंग। पहले कम बोलते, बाद में ज़्यादा बोलते। अरे वो कोई लोग रहता है। कहाँ ऐसे? हाँ, यहाँ से इधर ऊपर आ जाओ। चप्पल? अरे सर नो प्रॉब्लम। ओके। वो ಒಂಟೆ ऊपर आ जाओ सर, पाव डाल दो सर, उधर एक पाव डालो आप। ಓಕೆ. ಅಪ್ಪ, ನಾನು ಯಾವತ್ತೂ ಒಂಟೆ ಮೇಲೆ ರೈಡ್ ಮಾಡಿಲ್ಲ ಗುರು. ಇದೊಳ್ಳೆ ಹೆಂಗಾಗ್ತಿತ್ತು ಅಂದರೆ, ತೂಗ್ತಾ ಆಯ್ತಾ ಇದು ಒಳ್ಳೆ. ಇದ್ರಲ್ಲಿ ಒಳ್ಳೆ ಇದು ತುಂಬ ಕಷ್ಟ ಗುರು ಇದು. ಹಿಂಗಿಂಗೆ ಒಳ್ಳೆ ಅಲೆ ಮೇಲೆ ನಿಂತ್ಕೊಂಡಂಗೆ ಅನಿಸ್ತಿದೆ ನನಗಂತೂ. ಸಿಕ್ಕಾಪಟ್ಟೆ ಹೆಂಗೆ ಎತ್ತಿ ಬಿಡ್ತಿದೆ. ನನ್ನಷ್ಟು 70 kg ಓದ್ಕೊಂಡು ಹೋಯ್ತಾ ಇತ್ತಲ್ಲ ಇದು. ಚೋಟು. ಜೋಟು ಎಲ್ಲಿವರೆಗೂ ಹೋಯ್ತು? ಎಷ್ಟೋ 200 ಮೀಟ್ರಾ? ಅಲ್ಲಿವರೆಗೆ ಮಾತ್ರನಾ? ಸರಿ ಬಿಡು, ಒಂಟೆಗೆ ಜಾಸ್ತಿ ಕಷ್ಟ ಕೊಡ್ಬೇಡ, ಸ್ವಲ್ಪ ಕಮ್ಮಿನ ಹಾಕ್ಸು. ದುಡ್ಡು ಬೇಕಾದ್ರೆ ಕೊಡ್ತೀನಿ ನಾನು. ಆಹಾ, ಇವಾಗ ಹಂಗೆ ನಡ್ಕೊಂಡು ಹೋಗಿದ್ದೆ, ಡೆಡ್ ಎಂಡ್ವರೆಗೆ ನಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ಒಂಟೆ ಮೇಲೆ ಹೋಗ್ತಿದ್ದೀನಿ. ಇದು ಒಂಥರ ಒಂಟೆ ಸವಾರಿ. ನಾನು ಯಾವತ್ತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಗುರು ಇದೆಲ್ಲ ಆಯ್ತಿರೋದು. ಅಲ್ಟಿಮೇಟ್ ಆಗಿದೆ ಒಂಟೆ ಸವಾರಿ ನೋಡಿ. ಸವಾರಿ ಒಂಟೆಗೆ ಜಾಸ್ತಿ ರೌಂಡ್ ಓಡಿಸ್ಬೇಡ ಅಂತ ನಾನೇ ಹೇಳಿದೆ. ಸುಮ್ಮನೆ ಏನಕ್ಕೆ ಪಾಪ ಒಂಟೆಗೆ ಯಾಕೆ ಸುಸ್ತು ಮಾಡೋದು, ₹100 ತಾನೇ ಕೊಟ್ಬಿಡೋಣ. ಪಾಪದ ಪ್ರಾಣಿಗಳು, ಆ್ಯಕ್ಚುಲಿ ಇವನ್ನೆಲ್ಲ ಹಂಗೆ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವು. ಬಟ್ ಜನಗಳು ಅವ್ರ ಕೈಯಲ್ಲಿ ದುಡ್ಸ್ಕೊಂಡು ಇವ್ರು ತಿಂತಾರೆ. ಏನು ಮಾಡೋಕ್ಕಾಗಲ್ಲ ಪ್ರಪಂಚ. ಬಟ್ ಏನೇ ಆಗಲಿ, ನನಗೊಂದು ರೈಡ್ ಸಿಕ್ತು.
ನೋಡ್ಗುರು ಹೆಂಗೆ ಆಯ್ತೈತೆ ಅಂದರೆ ಒಳ್ಳೆ ಈ ಹಡಗಲ್ಲಾಗತ್ತಲ್ಲ ನೀರಲ್ಲಿ, ಹಡಗ ಮೇಲೆ ಹೋಗ್ಬೇಕಾದ್ರೆ ಹಿಂಗೆ ಎತ್ತಿ ಎತ್ತಿ ಬಿಸಾಕತ್ತೆ ನೋಡಿ, ದೊಡ್ಡ ದೊಡ್ಡ ಶಿಪ್ಪಲ್ಲೆಲ್ಲ ಹಂಗೆ ಆಗ್ತಿದೆ ಇದು. ಹಿಂಗೆ ಎತ್ತಿ 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 ಬಿಸಾಕ್ತಿದೆ. ಏನೋ ಒಂಥರ ಚೆನ್ನಾಗಿದೆ, ಏನೋ ಒಂಥರ ಚೆನ್ನಾಗಿದೆ, ಅಷ್ಟೇನಿಲ್ಲ ಬಟ್ ಏನೋ ಒಂಥರ ಚೆನ್ನಾಗಿದೆ. ಆ್ಯಂಡ್ ವ್ಯೂ ನೋಡಿ, ಒಂಟೆ ಮೇಲೆ ಪಯಣ ಪ್ಲಸ್ ವ್ಯೂ, ಶಿವನ ಟೆಂಪಲ್ದು ಅಂದರೆ ಮುರುಡೇಶ್ವರ ಟೆಂಪಲ್ದು. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸೀರಿಯಸ್ಲಿ ಸೊಂಟನೂ ಬರುತ್ತೆ. ಇದು ಮರಳುಗಾಡಲ್ಲಿ ಅಷ್ಟು ದೂರ ಎಲ್ಲ ಹೆಂಗೆ ಹೋಗ್ತಾರಂತ ಜನಗಳು. ಸೊಂಟ ಅಲ್ಲ, ಹಿಂಗೆ 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 ಫುಲ್ ಶೇಕ್ ಆಗ್ತಿದೆಯಲ್ಲ ಮುಂದೆ ಹಿಂದೆ ನಡಿಬೇಕಾದ್ರೆ. ಈ ಒಂಟೆನ ಪಳಗಿಸಿ ಇಟ್ಕೊಂಡವ್ರಲ್ಲ ಇವ್ರಿಗೆ ಅನ್ಬೇಕು ಗ್ರೇಟ್ ಅಂತ. ಇಲ್ಲಿಗೆ ನಮ್ಮ ಒಂಟೆ ಸವಾರಿ ಮುಕ್ತಾಯವಾಗುತ್ತೆ. ಇವಾಗ ಇಳಿಬೇಕು, ಒಂಟೆ ಮೇಲೆ ಹತ್ಬೇಕು ನೋಡಿ. ಆ ಕಬ್ಬಿಣದ್ದು ಇದನ್ನು ಮಾಡಿಟ್ಟಿದ್ದಾರೆ, ಕಬ್ಬಿಣ ಅಲ್ಲ ಅಲ್ಯೂಮಿನಿಯಮ್ದು. ಬಾಯ್ ಒದಿಯಲ್ಲ ತಾನೇ ಇದು, ಒದಿಯಲ್ಲ ತಾನೇ. ನನ್ನಷ್ಟು ಐತೈತೆ ಇದು, ನನ್ನನ್ನು ಎತ್ಕೊಂಡು ಹೋಗ್ದೆ ಏನು. ಹಾಂ ಎಂ ಪಿ मध्य प्रदेश। हाँ हाँ कन्नड़ा आता है? कन्नड़ा आता है थोड़ा बहुत, हल्का हल्का हल्का। कब सीखा है तू, कैसे सीखा? वो सामने आदमी बोलता है उसको देख के। हाँ हाँ हाँ। हो गए यहाँ पर आके? 4 साल। 4 साल। कभी कभी गाँव को जाता है घूमने को। ಇಲ್ಲೆಲ್ಲ ಪೇ ಮಾಡ್ಬೇಕಂತ. ಹಾಂ ಉದಯ ನಾಯಕ್ ಅಂತ. ಓಕೆ, ನನಗೆ ಬೋಟಿಂಗ್ ಹೋಗೋ ಮನಸ್ಸಿದೆ. ಕೇಳೋಣ, ಬೋಟಿಂಗ್ ಸಿಕ್ಕಿದ್ರೆ ಬೋಟಿಂಗು, ಇಲ್ಲ ಅಂದರೆ ಸೀ ವಾಕು, ಎರಡರಲ್ಲಿ ಒಂದು ಮಾಡ್ತೀನಿ. ಸಮುದ್ರದಲ್ಲಿ ಹೋಗ್ಬೇಕಂದ್ರೆ ಮೊದಲೇ ಭಯ ನನಗೆ, ಯಾಕಂದ್ರೆ ನೀರು ಆಳ ಇರುತ್ತಲ್ಲ. ಸೊ ಹೆಂಗೆ ಅದು ರೈಡು? ಇಲ್ಲಿದೆಯಲ್ಲ ಮೆನು ಹಾಕಿದೆ, ಗೊತ್ತಾಯ್ತು. ಆ ಸಿಂಗಲ್ ಇದೆಯಲ್ಲ ಪರ್ ಪರ್ಸನ್ಗ, ಆ ಸ್ಪೀಡ್ ಬೋಟ್ ಇದೆಯಲ್ಲ, ಜೆಟ್ ಸ್ಕಿ ವಾಟರ್ ಬೈಕು, ಎಷ್ಟು 600? ನಮ್ಗೆ ಕೊಡ್ತೀರ ರೈಡ್ ಮಾಡ್ಲಿಕ್ಕೆ ಅಥವಾ ನೀವು ಡ್ರೈವರ್ ಹತ್ರ ನಿಂತು ಸುಮ್ಮನೆ ಕೂತ್ಕೊಂಡು ಹೋಗಿ ರೌಂಡ್ ಅವ್ರು ಏನು ಫುಲ್ಲು ಎಲ್ಲಿವರೆಗೆ ಹೋಗುತ್ತಾ? ಹಾಗೋಗಿ ರಿಟರ್ನ್ ಬರುತ್ತಾ? ನೋಡೋಣ, ಲೈಫಲ್ಲಿ ಏನೇನೋ ಮಾಡ್ತೀವಂತ ಇದನ್ನು ಒಂದ್ಸರಿ ಮಾಡಿಬಿಡೋದು. ಆ್ಯಕ್ಚುಲಿ ನಾನು ತಗೊಂಡಿದ್ದು ಇದಕ್ಕೆ ಜೆಟ್ ಸ್ಕಿ ವಾಟರ್ ಬೈಕ್ ಅಂತ ಹೇಳಿ 599 ತಗೊಂಡಿದ್ದೆ. ಬಟ್ ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿ ಇನ್ನು 400 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇವಾಗ ಇದನ್ನು ತಗೊಂಡಿದ್ದೀನಿ. ಪ್ಯಾರಾಶೆಲ್ಲಿಂಗ್ ಬೋವಾ ಅಂತ 1200 ರೂಪೀಸು. ಸೊ ಕಾರು ಆಮೇಲೆ ಎಲ್ಲನೂ ಒಂದ್ಸರಿ ಟ್ರೈ ಮಾಡಬೇಕು ಲೈಫಲ್ಲಿ, ಹಂಗೆ ಸುಮ್ಮನೆ ಇದ್ಬಿಟ್ರೆ ಆಗಲ್ಲ. ಅದಕ್ಕೋಸ್ಕರ ಮಾಡೋಣ ಇವತ್ತು. ಇನ್ನೇನು ಸ್ಟಾರ್ಟ್ ಆಗುತ್ತೆ, ಹೋಗೋಣ. ಕ್ಯಾಮ್ರಾ ಹೋಗಿತ್ತಾ? ಹೌದಾ, ಮೊಬೈಲ್ ಹೋಗುತ್ತೆ. ಇದು ನೋಡಿ, ಇದು ಎಲ್ಲ ಸ್ಕ್ರೂ ವಿತ್ ಇದೆಲ್ಲ ಲಾಕ್ ಇರುತ್ತೆ, ಇದು ಹೋಗಲ್ಲ ಅಷ್ಟು ಈಸಿಯಾಗಿ. ಸೊ ಸಮುದ್ರದ ಮೇಲೆ ನಡೆಯೋದು ಬೇಡ, ಹಾರಾಡೋಣ ಇವತ್ತು. ಆ್ಯಂಡ್ ಫೈನಲ್ ಆಗಿ ಲೈಫ್ ಜಾಕೆಟ್ನ ಕೊಟ್ಟಿದ್ದಾರೆ. ಸೊ ಹಾಕೊಂಡು ಇದ್ದೀನಿ. ಅಣ್ಣ ಯಾವ ನಂಬರ್ ಅಂದಣ್ಣ? 9 ನಂಬರ್. ಹಾಂ ಹಾಂ ಓಕೆ ಓಕೆ. ಹೋಗ್ತಾ ಇದ್ದೀವಿ. ನನ್ನ ಜೊತೆ ಒಂದು 4 ಜನ ಇದ್ದಾರೆ. ಸೊ ಇವ್ರ ಜೊತೆ ನಾನು ಇವಾಗಲೇ ಸ್ವಲ್ಪ ಭಯ ಅನ್ನಿಸ್ತಿದೆ. ಇದೇ ಬೋಟ್ ಅಂತೆ, 9 ನಂಬರು ಇದಕ್ಕಿಲ್ಲ, ಇದೇ ಬೋಟು. ನನಗೆ ಮೊದಲೇ ನೀರಿಗೆ ಇಳಿಬೇಕಂದ್ರೆ ಬಾಯಿ ಬರುತ್ತೆ, ಚಪ್ಪಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟದ್ದು ಗುರು. ಬಂದು ಸಿಕ್ಕಾಪಟ್ಟೆ ನೀರು ಫೋರ್ಸಲ್ಲಿ ಐತೆ, ಇಲ್ಲಿ ಒತ್ಕೊಂಡು ಹೋಗ್ತೈತೆ ನಮಗೆ. ಆಹಾ, गोवा में बहुत सस्ता है ये कितना देते हो? ये कितना है? 1200 की गोवा में 500-600 रुपये में करते हैं। 500 रुपये में 4 राइड करते हैं, बनाना राइड, 2-3 राइड रहता है ना। हाँ 500 रुपये में 4 राइड करते हैं। मैं ट्रैवलिंग ब्लॉग्स करता हूँ, बस कभी कभी जाता हूँ ना। हम भी ब्लॉग्स में आ जाएंगे। हाँ आते हो। अकेले आए हो? अकेला। अकेले आए हो क्या दर्शन के लिए? दर्शन प्लस घूमने का, दोनों। भाई पहली बार कर रहे हो आप ये? हाँ मेरा ये पहली बार, कभी किया नहीं मैं। अभी करना, देखना है कैसा है। मेरे को अभी डर लग रहा है। पैक में रख के यहाँ पर रख के जाओ ना। ಎಲ್ಲ ಮಹಾರಾಷ್ಟ್ರ ಹುಡುಗರು, ಅವ್ರಿಗೆ ಕನ್ನಡ ಬರೋಲ್ಲ. ಸೊ ಅವ್ರ ಜೊತೆ ಮಾತಾಡ್ತಿದ್ದೆ. ಆ್ಯಂಡ್ ಇನ್ನೇನು ಹೋಗಬೇಕು, ಇವಾಗ ಹೊರಟ್ವಿ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಏನೇನೋ ಮಾಡಿ ಮುಂದೆ ತರ್ತಿದ್ದಾರೆ. ಅಲೆಗಳು ತುಂಬ ದೊಡ್ಡದಾಗಿ ಬರ್ತಿದೆ. ಸಿಕ್ಕಾಪಟ್ಟೆ ದೊಡ್ಡ ಅಲೆಗಳು ಬರುತ್ತೆ ಇಲ್ಲಿ. ತುಂಬ ದೂರ ಬಂದ್ವಿ ಈ ಕಡೆ.
ಬೋಟ್ನ ಎತ್ತಿ ಬಿಸಾಕ್ತದೆ. ಏನಾದ್ರು ಲೈಫ್ ಜಾಕೆಟ್ ಇದ್ದರೆ ಬಿದ್ದರೆ ಗೋವಿಂದ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ತುಂಬ ದೂರ ಬಂತು ನೋಡಿ, ಜನಗಳು ಅಲ್ಲಿದ್ದಾರೆ ಆ ಎಂಡಲ್ಲಿ. ಇವಾಗ ಇದರಿಂದ ಇದಕ್ಕೆ ಶಿಫ್ಟ್ ಆಗಬೇಕು. ಸೊ ಇದರಲ್ಲಿ ಮಾಡ್ತಾರೆ ಅನ್ಕೋತೀನಿ. ಅವರೆಲ್ಲ ಆಗಿ ಹೋಗ್ತಿರೋರು. ಆ್ಯಂಡ್ ನಾವು ಇವಾಗ ಮಾಡೋಕ್ಕೆ ಬಂದಿರೋಲ್ಲ. ಅವ್ರನ್ನ ಕರ್ಕೊಂಡು ರಿಟರ್ನ್ ಹೋಗಿದೆ. ಅವ್ರು ರಿಟರ್ನ್ ಹೋಗ್ತಿದ್ದಾರೆ ನೋಡಿ. ಆಗಿದ್ದವರು ರಿಟರ್ನ್ ಹೋದರು. ನಾವು ಇವಾಗ 4 + 5 6 7 8 ಜನ ಇದ್ದೀವಿ. ಎಲ್ಲ ರೆಡಿ ಮಾಡ್ತವ್ರೆ. ಫುಲ್ಲು ದೇವಸ್ಥಾನ ನೋಡಿ ಅಲ್ಲಿದ್ದೆ, ತುಂಬ ದೂರ ಬಂದ್ವಿ. ಆ್ಯಂಡ್ ಇದು ನೋಡಿ ಫುಲ್ಲು ಬಿಚ್ಕೊಳ್ತು. ಇವಾಗ ಒಬ್ಬೊಬ್ಬರನ್ನೇ ಕೂರಿಸಿ ಹಾರಿಸ್ತಾರೆ. ಲಾಕ್ ಹಾಕಿದ್ರು. I was fine when you held my hand. I was fine when you pulled me down. You said stars would answer. You said our words were written down. I was fine when you pulled me in. We were forced to be human, and then the world came after, and I had never questioned it. And they said it was wrong. ಅಲ್ಲಿಗೆ ಹೋದ್ರೆ ಪಕ್ಕ ನನ್ನ ಮೀಟ್ರ್ ಅಂತ ಆಫ್ ಆಗೋದಂತೂ ಪಕ್ಕ. ಅಲ್ಲಿಗೆ ಹೋದ್ರೆ ಮೂರನೇವರು ಫುಲ್ ಹೆದರ್ಕಂತಿದ್ದಾರೆ. ಓ ದೇವ್ರ ಹಿಡ್ಕೋಬೇಡ, ಅದು ಕೈ ಹಿಡ್ದು. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah. No, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಹಲೋ, ಇವಾಗ ಶಿಫ್ಟ್ ಆದ್ವಿ. ಈ ಕಡೆಯಿಂದ ಈ ಕಡೆಗೆ ಪಾಸ್ ಆಗಿದೆ. ಆ್ಯಂಡ್ ಈ ಕಡೆಯಿಂದ ಮತ್ತೆ ಇವ್ರು ಕರ್ಕೊಂಡು ಹೋಗ್ತಾರೆ ದಡಕ್ಕೆ. ಅಲ್ಲಿ ಹೋಗ್ಬೇಕು ಇವಾಗ. ಸುಮ್ಮನೆ ಸುಮ್ಮನೆ ಇರಬಾರ್ದು. ಏನಾದರೂ ಮಾಡ್ತಾ ಇರ್ಬೇಕು ಲೈಫಲ್ಲಿ. ಸುಮ್ಮನೆ ಇದ್ಬಿಟ್ರೆ ಲೈಫು ವೇಸ್ಟ್ ಆಗಿಬಿಡುತ್ತೆ. ಎಲ್ಲ ಟೈಪಲ್ಲೂ ಎಂಜಾಯ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಹೋದೆ, ಎಂಜಾಯ್ ಆಯಿತು. ಸತ್ತು ಬದುಕ್ದಂಗೆ ಆಯಿತು. ಅಲ್ಲಿ ಹಾರ್ತಿದೆ ನೋಡಿ, ಚಿಕ್ಕದಾಗಿ ಕಾಣಿಸ್ತಿದೆ. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ. ಅಲ್ಲಿ ಹೋಗಿದ್ವಿ, ಅದೆಲ್ಲ ಬೇಕು. ಟೆಂಪಲ್ಗೆ ಹೋಗಿ ಕೈ ಮುಗಿದು ಸೀದಾ ಮನೆ ಕಡೆ. ಮತ್ತೇನೂ ಇಲ್ಲ, ಸ್ವಲ್ಪ ಏನಾದ್ರು ಹೊಟ್ಟೆಗೆ ತಿನ್ನಬೇಕು, ಆಮೇಲೆ ಸೀದಾ ಮನೆ ಕಡೆ. ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಅವಾಗೆಲ್ಲ ಒಂದು ಸುಮಾರು ವರ್ಷದಿಂದ ಇದೆಲ್ಲ ಇರಲಿಲ್ಲ. ಬಟ್ ಇವಾಗಂತೂ ಸಿಕ್ಕಾಬಟ್ಟೆ ಹಬ್ಬ ಎಲ್ಲ ಸಾಕು ಮಾಡಿದ್ದು ಇವಾಗ ಅಲ್ಲಿ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ರಿಟರ್ನು ಗಾಡಿ ತಿರುಗಿಸೋದು ಮನೆ ಕಡೆ. ಅಣ್ಣ ಫೋನ್ಪೇ ಇದೆಯಾ? ಕ್ಯಾಶ್ ಇಲ್ಲ ಅಣ್ಣ, ಒಬ್ಬರೇ ಕ್ಯಾಶ್ ತಂದಿಲ್ಲ. ಫುಲ್ಲು ಸಮಸ್ಯೆ. ದೇವಸ್ಥಾನದ ಒಳಗಡೆ ಎಂಟ್ರಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ.
ನಾ ಇವಾಗ ಬಂದ್ವಿ ಒಳಗಡೆ. ಸೊ ಕೈ ಮುಗಿದ್ಬಿಟ್ಟು ಹೊರಗಡೆ ಹೋಗಿ ಮಾತಾಡ್ತೀನಿ. ಓಕೆ, ಸಿಕ್ಕಾಪಟ್ಟೆ ಜನ, ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಅನ್ಕೋತೀನಿ. ಹೋಗಲ್ಲ, ಮೇಲೆ ಕೂಡ ಹೋಗ್ತೀನಿ. ಶಿವನ ಮೂರ್ತಿ, ದೊಡ್ಡ ಮೂರ್ತಿ ಕಾಣಿಸ್ತಿದೆ ನೋಡಿ ಅಲ್ಲಿ ಹಿಂದೆ, ಹೊರಗಡೆಯಿಂದ ಕಾಣಿಸುತ್ತಲ್ಲ ಅದು ಇದು. ಆ್ಯಂಡ್ ಒಳಗಡೆ ಹೇಗಿದೆ ಸುತ್ತಮುತ್ತ ದೇವಸ್ಥಾನ. ಇಲ್ಲಿ ಒಳಗಡೆ ಹೋಗಿ ಬಂದೆ, ಅಲ್ಲಿ ಕ್ಯಾಮ್ರಾ ಅಲೋ ಇತ್ತು, ಬಟ್ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಸುಮ್ಮನೆ ಏನಕ್ಕೆ ಸರಿಯಾಗಲ್ಲ. ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಒಂದು ರೀತಿ ನಿಯಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಸೊ ಕ್ಯಾಮ್ರಾನ ಆಫ್ ಮಾಡಿ ಒಳಗಡೆ ಇಟ್ಟಿದ್ದೆ. ಆ್ಯಂಡ್ ಈಗ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದಾದಮೇಲೆ ಮೇಲ್ಗಡೆ ದೊಡ್ಡ ಮೂರ್ತಿ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಮಾತಾಡ್ತೀನಿ ನಿಮ್ಮ ಜೊತೆ. ಮೋಸ್ಟ್ಲಿ ಮೇಲೆ ಹೋಗೋದು ನನಗೂ ಗೊತ್ತಿಲ್ಲ. ಅವ್ರು ನನಗೆ ಕೇಳಿದ್ರು ಮೇಲೆ ಎಲ್ಲಿ ಹೋಗೋದಂತ, ನನಗೂ ಗೊತ್ತಿಲ್ಲ. ಅಲ್ಲಿ ಮೋಸ್ಟ್ಲಿ ಇಲ್ಲೆಲ್ಲೋ ವೇ ಇರಬೇಕು, ಗೊತ್ತಿಲ್ಲ. ಕೇಳೋಣ ಹೋಗಕ್ಕೆ ಎಲ್ಲಿ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು. ಜಾಗ ಮೇಲೆ ಹೋಗೋಕ್ಕೆ ದಾರಿ ಇಲ್ಲಿದೆ, ರೋಡ್ನಿಂದ ಆಚೆ ಬಂದೇ ಹೋಗ್ಬೇಕಾ? ಲಿಫ್ಟ್ ಹತ್ಲಿಕ್ಕೆ ಇಲ್ಲೇ ಕೆಳಗಡೆ ನೋಡಿ, ಅಲ್ಲಿ ಇಲ್ಲಿದೆ ಸರ್. ಇಲ್ಲಿ ನನಗೂ ಮೇಲೆ ಹತ್ತಿ ನೋಡೋ ಅನಿಸಿತ್ತು, ಬಟ್ ಈ ರಶಲ್ಲಿ ಇವಾಗ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಹೋಗಿ ಬಂದಾಯಿತು. ಇವಾಗ ಮೇಲೆ ಟಾಪ್ಗೆ ಹೋಗಿ ಶಿವನ್ ನೋಡಿಕೊಂಡು ರಿಟರ್ನ್ ಮನೆಗೆ ಸವಾರಿ ಮಾಡಬೇಕು. ಸೊ ಬನ್ನಿ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಯಿತು, ಸ್ವಲ್ಪ ತಣ್ಣಗೆ ಆಗ್ತಿದೆ. ಗಾಳಿ ಬೀಸ್ತಿದೆಯಲ್ಲ, ಸ್ವಲ್ಪ ಕೂಲ್ ಆಗ್ತಿದೆ. ಅಲ್ಲಿಗೆ ಹೋಗ್ಬೇಕು ಇವಾಗ ಮೇಲೆ. ಉದಯ ಕನ್ನಡ ಟ್ರಾವೆಲರ್ ಅಂತೇಳಿ, ಕನ್ನಡದವರೇ. ನೀವೆಲ್ಲವರು? ಮಂಡ್ಯ. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಹಾಂ ಬ್ರೋ, ನೋಡ್ತೀನಿ. ಓಕೆ ಬ್ರೋ, ಓಕೆ. ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ. ಮೇಲೆ ಶಿವನ ಕೆಳಗೆ ನಾನು, ಶಿವನ ದೊಡ್ಡದಾಗಿರುವಂಥ ಮೂರ್ತಿ ಕೆಳಗಡೆ ನಾನಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಸಾಕತ್ತಾಗಿದೆ ಇಲ್ಲಿ. ಆ್ಯಂಡ್ ಸಮುದ್ರದ ವ್ಯೂ ತೋರಿಸ್ತೀನಿ ನೋಡಿ, ಚಿಂದಿಯಾಗಿದೆ. ವಾವ್, ಸ್ವಲ್ಪ ಕೂಲಾಗಿ ಗಾಳಿ ಕೂಡ ಬರ್ತಿದೆ. ಯಾಕಂದರೆ ಇಲ್ಲಿ ಹೈಟ್ ಬಂದಲ್ಲ, ತುಂಬ ಹೈಟ್ ಮೇಲೆ. ಸೊ ತುಂಬ ಗಾಳಿನೂ ಕೂಡ ಬರ್ತಿದೆ. ನೋಡಿ ವ್ಯೂ ನೋಡಿ, ಅಲ್ಲೇನೋ ಚಿಕ್ಕ ಐಲ್ಯಾಂಡ್ ಎಲ್ಲ ಕಾಣಿಸ್ತಿದೆ. ಮತ್ತು ಆ್ಯಂಡು ಈ ಕಡೆ ನೋಡಿ, ಈ ಕಡೆ ಬೀಚಲ್ಲಿ ಯಾರು ಜನಗಳಿರುತ್ತೆ. ಆ ಕಡೆ ಹೋದ್ನಲ್ಲ ನಾನು, ಅಲ್ಲಿ ಸಿಕ್ಕಾಪಟ್ಟೆ ಜನಗಳಿರ್ತವೆ. ಮೋಸ್ಟ್ಲಿ ಈ ಕಡೆ ಅಂದರೆ, ಈ ಕಡೆ ಎಡ್ಜ್ ಅಂದರೆ ಸೈಡಿಗೆ ಆಗುತ್ತಲ್ಲ, ಮೋಸ್ಟ್ಲಿ ಈ ಕಡೆ ಯಾರು ಬರಲ್ಲ ಅನ್ಕೋತೀನಿ. ದೂರದವರೆಗೂ ಕಾಣಿಸ್ತಿದೆ ನೋಡಿ. ಶಿವನ ಫುಲ್ಲು ಫೇಸ್ ಕಟ್ ತೋರಿಸ್ತಾ ಇದ್ದೀನಿ ಇವಾಗ. ನೀವು ಬನ್ನಿ ನೋಡಿ, ಸಖತ್ತಾಗಿದೆ. ಇನ್ನೇನು ಹೊರಡೋದು ಅಷ್ಟೇ. ಮುರುಡೇಶ್ವರದಿಂದ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ಎಂಡಿಂಗು ಹೇಳೋಕ್ಕಾಗಿರಲಿಲ್ಲ, ಯಾಕಂದರೆ ಗೋಪ್ರೋ ಬ್ಯಾಟ್ರಿಗಳು ಕೂಡ ಡೌನ್ ಆಗಿತ್ತು, ಫುಲ್ ಡೌನ್ ಆಗಿತ್ತು. ಆ್ಯಂಡ್ ನನ್ನ ಬ್ಯಾಟ್ರಿ ಕೂಡ ಫುಲ್ ಡೌನ್ ಆಗಿತ್ತು. ಸೊ ಏನೂ ಮಾತಾಡೋಕ್ಕಾಗಿಲ್ಲ. ರಿಟರ್ನ್ ಬಂದೆ. ಆ್ಯಂಡ್ ಬರಬೇಕಾದ್ರೆ ತುಂಬ ಫಾರೆಸ್ಟ್ ಏರಿಯಾ ಇತ್ತು. ಸೊ ಆದಷ್ಟು ಬೇಗ ಮನೆಗೆ ಬಂದು ರೀಚ್ ಆದೆ. ಯಾಕಂದರೆ ಬೇಗ ಮತ್ತೆ ಲೇಟ್ ಆದರೆ ಜೋಗ್ ಫಾಲ್ಸ್ ಟು 1 hour, ತುಂಬ ಫಾರೆಸ್ಟ್ ಏರಿಯಾ, ಅಲ್ಲಿ ತುಂಬ ಡೇಂಜರಸ್ ಕೂಡ. ಸೊ ಬೇಗ ಬಂದು ಒಂದು 6:30ಗೆಲ್ಲ ಮನೆಗೆ ಬಂದುಬಿಟ್ಟಿದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಏನು ಅನಿಸ್ತು ನಿಮಗೆ, ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ನನಗೂ ಒಂದು ಉತ್ಸಾಹ ಬರುತ್ತೆ, ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.